ಟೈಮರ್ ಬಳಸಿ ಅಡುಗೆ ಮಾಡುವ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಟೈಮರ್ ಬಳಸಿ ನಾವು ಯಾವ ರೀತಿ ಅಡುಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಖಾಲಿ ಅಡುಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಓದಲಿಕ್ಕಿರ್ಬೋದು ಅಥವಾ ನಾವು ಬೇರೆ ಬೇರೆ ಕೆಲಸದಲ್ಲಿ ತೊಡ್ಕೊಂಡ್ರೆ ಅದನ್ನು ಕೂಡ ಮಾಡಲಿಕ್ಕೆ ಈ ಟೈಮರ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಟೈಮರನ್ನು ಮೊಬೈಲಲ್ಲೇ ಟೈಮರನ್ನು ಬಳಸಿ ಮಾಡಬಹುದು ಅಥವಾ ಈ ರೀತಿ ಟೈಮರ್ ಕೂಡ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನಾವು ಕೂಡ ಕೆಲಸ ಮಾಡಬಹುದು. ಸೊ ಇದನ್ನು ಹೇಗೆ ನಾವು ಯಾವ ರೀತಿಯಾಗಿ ಗಡಿಬಿಡಿ ಇದ್ದಾಗ ಅಡುಗೆ ಮಾಡೋದು ಅಥವಾ ಬೇರೆ ಏನಾದರೂ ಕೆಲಸ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ಆಲ್ರೆಡಿ ನಾನು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೆ. ಇವಾಗ ವಿಡಿಯೋ ಮಾಡಲಿಕ್ಕೆಲ್ಲ ಬೇಕಾಗುತ್ತೆ ಮೊಬೈಲು. ಸೊ ಹಾಗಾಗಿ ಸಪ್ರೇಟಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಇದು ಯೂಸ್ ಮಾಡಲಿಕ್ಕೆ ತುಂಬಾ ಈಸಿ ಆಯಿತಾ. ಸೊ ಬನ್ನಿ ಇವತ್ತು ನಾನು ಇದನ್ನು ಹೇಗೆ ಯೂಸ್ ಮಾಡೋದು, ಇದನ್ನು ಬಳಸಿ ಹೇಗೆಲ್ಲ ನಾನು ಅಡುಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಅಡುಗೆ ಇದರಲ್ಲಿ ಮಾಡೋದಲ್ಲ, ಬಟ್ ಇದನ್ನು ಬಳಸ್ಕೊಂಡು ನಾನು ಎಷ್ಟು ಬೇಗ ಅಡುಗೆ ಮಾಡ್ಬೋದು, ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಈ ರೀತಿ ಬಂದಿರುತ್ತೆ. ಸೊ ಇದಕ್ಕೆ ಶೆಲ್ಲನ್ನು ಹಾಕಿ ನಾನಿವಾಗ ಇದನ್ನು ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ಕೋಬೇಕು. ಸೊ 15 ಮಿನಿಟಲ್ಲಿ ನನ್ನ ಕೆಲಸ ಆಗಬೇಕು ಅಂತಿದ್ರೆ ಇದನ್ನು ನಾನು ಪ್ರೆಸ್ ಮಾಡಿದರೆ ಈ ರೀತಿ ಟೈಮ್ ಓಡ್ತಾನೆ ಇರುತ್ತೆ. 0 ಆದ ತಕ್ಷಣ ಇದು ರನ್ ಮಾಡಿಬಿಡುತ್ತೆ. ಆವಾಗ ಟೈಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಟೈಮರ್ ಬಳಸಿ ಮಾಡಲಿಕ್ಕೆ ತುಂಬ ಈಸಿ. 3, 2, 1 ನೋಡಿ ಯಾವ ರೀತಿ ಆಗಿದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಈವ್ನಿಂಗ್ ವ್ಲಾಗನ್ನು ಶೇರ್ ಮಾಡೋಣ ಅಂತ ಹೇಳಿ ಡಿನ್ನರ್ ಮಾಡ್ತಾ ಇದ್ದೀನಿ. ಡಿನ್ನರ್ ರೆಸಿಪಿ ಬಂದು ಇವತ್ತು ಸಿಂಪಲ್ಲಾಗಿ ಮಕ್ಕಳಿಗೆಲ್ಲರಿಗೂ ಕೆಮ್ಮ. ಸೊ ಎಲ್ರಿಗೂ ಸೇರಿ ನಾನು ಪೆಪ್ಪರ್ ರಸಮ್ ಮಾಡ್ತಾ ಇದ್ದೀನಿ. ಜೊತೆಗೆ ನುಗ್ಗೆಕಾಯಿಂದ ಒಂದು ಪಲ್ಯ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಜೊತೆ ತಿನ್ನಲಿಕ್ಕೆ. ಸೊ ಎಲ್ಲವನ್ನು ಶೇರ್ ಮಾಡೋಣ ಅಂತಿದ್ದೀನಿ. ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನೊಂದು ಏನು ಗೊತ್ತಾ, ಸೊ ಇವತ್ತು ಟೈಮರ್ ಬಂದಿತ್ತು. ಈ ಟೈಮರನ್ನು ಬಳಸಿ ನಾನಿವತ್ತು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆರ್ನಾಗೆ ಕೆಮ್ಮ, ತುಂಬಾ ಕೆಮ್ಮ. ಇದು ನೆಬುಲೈಸರ್ ಹಾಕಿದ್ದೀನಿ. ಸೊ ಇವಾಗ ನನಗೆ ಟೈಮ್ ಕೂಡ ಇಲ್ಲ. 5:30 ಆಯಿತು, 6:30ಗೆ ಊಟ ಮಾಡಬೇಕು. ಸೊ ಹಾಗಾಗಿ ಇದನ್ನು ಬಳಸಿ ನಾನು ಫಟಾಫಟ್ ಅಂತ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಟೈಮರ್ ಬಳಸಿ ಅಡುಗೆ ಮಾಡುವ. ಟೈಮ್ ಎಷ್ಟು ಅದ್ವಿನ್? ಸೊ 4:42 ಆಯ್ತಾ? ನಾ 5:30 ಆಯ್ತು ಅಂದ್ಕೊಂಡೆ. ಸೊ ಅನ್ನ ಮಾಡಬೇಕು, ರೊಟ್ಟಿ ಮಾಡಬೇಕು, ನುಗ್ಗೆಕಾಯಿ ಪಲ್ಯ ಅಂದ್ಕೊಂಡಿದ್ದೀನಿ, ಜೊತೆಗೆ ಪೆಪ್ಪರ್ ರಸಮ್ಮ. ಸೊ ಇದಿಷ್ಟು ಮಾಡಲಿಕ್ಕೆ ಐ ಥಿಂಕ್ 45 ಮಿನಿಟ್ ಬೇಕಾಗತ್ತೆ ಅನಿಸುತ್ತೆ. ಸೊ ನೋಡುವ 45 ಮಿನಿಟಲ್ಲಿ ನಾನು ಎಷ್ಟು ಬೇಗ ಅಡುಗೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. 45 ಉಲ್ಟಾ ಕಾಣಿಸ್ತಾ ಇದೆ. ಸ್ಟಾರ್ಟ್. ಸೊ ಇದನ್ನು ನೋಡಿ ಈ ರೀತಿ ಕೂಡ ಇಟ್ಟು, ಸೊ ಇದು ಮ್ಯಾಗ್ನೆಟ್ ಕೊಟ್ಟಿರೋದ್ರಿಂದ ಈ ರೀತಿ ಫ್ರಿಜ್ಗೂ ಕೂಡ ಈ ರೀತಿ ಅಂಟಿಸ್ಬೋದು ನೋಡಿ. ಇನ್ನೊಂದು ಈ ರೀತಿ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಸ್ಟ್ಯಾಂಡ್ ಕೂಡ ಮಾಡ್ಬೋದು. ಇದೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಇಟ್ಟು ಇವಾಗ ಫಟಾಫಟ್ ಅಂತ ಅಡುಗೆ ಮಾಡುವ. ಇನ್ನು ಮನೆ ಮಂದಿಗೆಲ್ಲ ಆರಾಮಿಲ್ಲದೆ ಇರೋದ್ರಿಂದ ತುಂಬಾ ಕೆಲಸ ಆಗಿಬಿಟ್ಟಿದೆ. ಒಬ್ಬರೊಬ್ಬರಿಗೆ ಒಂದೊಂದು ವೆರೈಟಿ ಅಡುಗೆ.
ಹಾಗೆ ಅವರನ್ನೆಲ್ಲ ನೋಡ್ಕೊಳ್ಳೋದ್ರೊಳಗೆ ಟೈಮೇ ಸಿಗೋದಿಲ್ಲ. ಸೊ ಅವಾಗ ಅಡುಗೆ ಮನೆಗೆ ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅವಾಗವಾಗ ವೆರೈಟಿ ಮಾಡಿ ಮಾಡಿ ಪಾತ್ರೆ ತೊಳೆದು ಸಾಕಾಗಿದೆ. ಸೊ ಹಾಗಾಗಿ ಕೆಲವೊಂದು ಸಲ ನಮಗೂ ಕೂಡ ಮೋಟಿವೇಟ್ ಬೇಕು ಅಂತ ಫೀಲ್ ಆಗುತ್ತೆ. ಏನಾದರೂ ಮೋಟಿವೇಟ್ ಆಗಲಿಕ್ಕೆ ನಮಗೆ ನಾವೇ ಪ್ರಯತ್ನ ಪಡಬೇಕಲ್ವಾ. ಸೊ ಯಾವಾಗಲೂ ನನಗೆ ಏನಾದರೂ ಮನಸ್ಸಿಲ್ಲ ಆ ರೀತಿ ಅಂದಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೋತೀನಿ. ಸೊ ಹಾಗೆ ಇವತ್ತು ಟೈಮರ್ ಬಳಸಿ ಮಾಡ್ತಾ ಇದ್ದೀನಿ. ಟೈಮರನ್ನು ಯಾಕೆ ಬಳಸ್ತೀನಿ, ನಾನು ಮೊಬೈಲಲ್ಲಿನೇ ಟೈಮರ್ ಇಟ್ಕೊಂಡು ಅಡುಗೆ ಮಾಡೋದು ಅಥವಾ ಮಕ್ಕಳಿಗೆ ಓದಿಸೋದು ಏನಾದರೂ ಕೆಲಸ ಇದ್ದರೆ ಟೈಮರನ್ನು ಬಳಸಿನೇ ಮಾಡೋದು. ಅದನ್ನು ಹೇಗೆ ಬಳಸೋದು ಅಂತ ಹೇಳಿದರೆ, ಇವಾಗ ನಾವು ಏನಾದರೂ ಮೊಬೈಲನ್ನು ಹಿಡ್ಕೊಂಡು ಅದರಲ್ಲಿರುವಂತಹ ವಿಡಿಯೋ ಏನಾದರೂ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೋಡ್ತಾನೆ ಇರ್ತೀವಿ. ಆವಾಗ ಟೈಮ್ ಹೋಗ್ತಾನೆ ಇರುತ್ತೆ. ನಂತರ ಗಡಿಬಿಡಿಯಲ್ಲಿ ಬಂದು ಅಡುಗೆ ಮಾಡೋದು ಏನೋ ಒಂದು ಮಾಡೋದು ಮಾಡ್ತೀವಿ. ಸೊ ಅಂಥ ಮೊಮೆಂಟಲ್ಲಿ ಇದು ತುಂಬಾ ಯೂಸ್ ಆಗಿಬಿಡುತ್ತೆ. ಸೊ ಏನಪ್ಪ ಅಂತ ಹೇಳಿದರೆ, ಟೈಮರನ್ನು ನಾವು ಸೆಟ್ ಮಾಡ್ಕೋಬೇಕು. ಇವಾಗ 15 ನಿಮಿಷದಲ್ಲಿ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ ಒಂದು ಕೆಲಸ ಇಷ್ಟನೇ ಇರೋದಿಲ್ಲ ಅಂತ ಮೊಮೆಂಟಲ್ಲಿ ಮೊಬೈಲಲ್ಲಿ ಟೈಮರ್ ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ 20 ನಿಮಿಷದೊಳಗೆ ಆ ಕೆಲಸನ ನಾವು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಚಾಲೆಂಜ್ ಮಾಡ್ಕೊಳ್ಳೋದು. 20 ನಿಮಿಷ ನಾವು ಟೈಮರನ್ನು ಸೆಟ್ ಮಾಡಿಕೊಂಡು ಆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಆ 20 ನಿಮಿಷದೊಳಗೆ ನಾವು ಕೆಲಸನ ಮುಗಿಸ್ಬೇಕು. ಸೊ ಆ ರೀತಿಯಾಗಿ ಮಾಡಿದಾಗ ಓಕೆ, ಇವಾಗ ಟೈಮ್ಗೆ ಹೋಗ್ಬಿಡುತ್ತೆ, ನಾವು ಬೇಗ ಅಡುಗೆ ಮಾಡ್ಬೋದು ಅಥವಾ ಬೇಗ ಯಾವುದೋ ಒಂದು ಕೆಲಸ ಮಾಡ್ತಿದ್ವಲ್ಲ ಅದನ್ನು ಮುಗಿಸ್ಬೋದು ಅಂತ ನಮಗೊಂದು ತಲೆಯಲ್ಲಿ ಯೋಚನೆ ಇರುತ್ತೆ. ಸೊ ಅವಾಗ ಈ ಕೆಲಸ ಬೇಗ ಆಗಿಬಿಡತ್ತೆ. ಸೊ ಇವತ್ತು ಹಾಗೆ ಆಯಿತು. ನಾನು ಸ್ವಲ್ಪ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆವಾಗಲೇ ಟೈಮ್ ಆಗ್ತಾ ಬಂತು. ಇನ್ನು ಈವ್ನಿಂಗ್ ಅಂತೂ ನಮ್ಮ ಮನೆಯಲ್ಲಿ ಊಟ ಬೇಗ ಮಾಡಿಬಿಡ್ತೀವಿ. ಸೊ ಹಾಗೆ 4:15 ಗಂಟೆ ಒಳಗೆ ಅಡುಗೆನ ಮಾಡಿ ಇರ್ತಿದ್ದೆ. ಸೊ ಇವತ್ತು ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಅಡುಗೆ ಮನೆಗೆ ಬಂದೆ. ಸೊ ನಾರ್ಮಲ್ ಆಗಿ ಅಡುಗೆನ ಮಾಡಲಿಕ್ಕೆ ಏನಿಲ್ಲ ಅಂತ ಆದರೂ ಕೂಡ ನನಗೆ 1 ಅವರ್ ಬೇಕಾಗುತ್ತೆ. ಯಾಕಂತ ಹೇಳಿದರೆ ಆವಾಗಲೇ ಹೇಳ್ದಾಗೆ ಒಬ್ರೊಬ್ಬರಿಗೆ ಒಂದೊಂದು ಅಡುಗೆ ಇಷ್ಟ ಆಗಿಬಿಡತ್ತೆ. ಸೊ ಹಾಗೆ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ. ಇವಾಗ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ. ಸೊ ನಾನು ಹೀಗೆ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಅದನ್ನು ಒಮ್ಮೆ ಶೇರ್ ಮಾಡಿಬಿಡ್ತೀನಿ. ನೋಡಿ, ಒಮ್ಮೆ ಈ ರೀತಿ ನುಗ್ಗೆಕಾಯನ್ನು ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ ಆಗಿ ನುಗ್ಗೆಕಾಯಿನ ಯಾವ ಥರ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಇರುವಂತಹ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡಿ, ಅಂದರೆ ಆ ವೆಜಿಟೇಬಲ್ಸ್ಗೆಲ್ಲ ಈ ನುಗ್ಗೆಕಾಯನ್ನು ಯಾವ ಅಡುಗೆ ಮಾಡಿದ್ರು ಅದಕ್ಕೆ 1-2 ನುಗ್ಗೆಕಾಯನ್ನು ಹಾಕೋದು, ಆ ರೀತಿ ಮಾಡ್ತಾ ಇದ್ದೆ. ಇವತ್ತು ಸಪ್ರೇಟ್ ಆಗಿ ನುಗ್ಗೆಕಾಯನ್ನು ಪಲ್ಯ ಮಾಡಿದ್ದೆ ರೊಟ್ಟಿ ಜೊತೆ ತಿನ್ಲಿಕ್ಕೋಸ್ಕರ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ವಿಡಿಯೋ ಮಾಡ್ತಾ ವಿಡಿಯೋನ ತುಂಬ ಲಾಂಗ್ ಆಗಿಬಿಡ್ತು ಅಂತ ಅನಿಸುತ್ತೆ. ಸಪ್ರೇಟ್ ಆಗಿ ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಸಾರಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇದನ್ನು ನಾನು ಈ ನುಗ್ಗೆಕಾಯನ್ನು ಸಪ್ರೇಟಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ಕೆಲವೊಂದು ಸಲ ಏನಾಗುತ್ತೆ, ಫಸ್ಟ್ ಟೈಮ್ ಅಂತ ಟ್ರೈ ಮಾಡಿರ್ತೀವಿ. ಸೊ ಹಾಗಾಗಿ ವಿಡಿಯೋನ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆದರೆ ಅಡುಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಅಷ್ಟೇ ಟೈಮರ್ ಬಳಸಿ ಅಡುಗೆ ಹೇಗೆ ಮಾಡೋದು ಅನ್ನೋದನ್ನು ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ರೆಸಿಪಿ ಕೂಡ ಹಾಗೆ ಶೂಟ್ ಆಗಿತ್ತಲ್ವಾ. ಸೊ ಅದನ್ನು ಸಪ್ರೇಟಾಗಿಯೇ ಶೇರ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಕೂಡ ನನಗೆ ಇದು ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಲ್ವಾ. ಹಾಗಾಗಿ ಅದನ್ನು ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನುಗ್ಗೆಕಾಯಿಯನ್ನು ಫಸ್ಟಿಗೆ ಸಾಂಬಾರು ಮಾಡಿಬಿಟ್ಟು ಇನ್ನೊಂದು ಕಡೆ ಇವಾಗ ರಸಮ್ ಕೂಡ ಮಾಡ್ತೀನಿ. ರಸಮನ್ನು ತುಂಬ ಸಾರಿ ಶೇರ್ ಮಾಡಿದ್ದೆ. ಇವತ್ತು ಕೂಡ ಸಿಂಪಲ್ಲಾಗಿ ಒಮ್ಮೆ ಶೇರ್ ಮಾಡಿಬಿಡ್ತೀನಿ. ಯಾಕಂತ ಹೇಳಿದರೆ ಇದು ಕೆಮ್ಮ ಕಫ ಇದ್ದಾಗ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನಾನಲ್ಲಿ ಒಂದು 2-3 ಟೊಮೆಟೊ ಹಣ್ಣನ್ನು ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿ ಸೈಡಲ್ಲಿ ಇಟ್ಕೊಂಡು ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಎಣ್ಣೆ ತುಪ್ಪ ಬಳಸ್ತಾ ಇದ್ದೀನಿ. ಸೊ ಯಾವಾಗಲೂ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಯಾವಾಗಲೂ ನಾನು ಸಾಸಿವೆ, ಜೀರಿಗೆ, ಕಪ್ಪು ಜೀರಿಗೆ, ಉದ್ದಿನಬೇಳೆ ಇವಿಷ್ಟನ್ನು ಹಾಕ್ತೀನಿ. ಅದಿಷ್ಟು ಚಟಪಟ ಅಂದ ತಕ್ಷಣ ಇಲ್ಲಿ ಕರಿಬೇವಿನ ಎಲೆ ಕೂಡ ಹಾಕಿ, ಹಾಗೆ ರುಬ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಯಾವಾಗಲೂ ಸೈಡ್ ಡಿಶ್ ಆಗಿ ಈ ರಸಮ್ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಳದಿ ಪೌಡರ್ ಇವಿಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ
ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ನಾನು ಮಸಾಲವನ್ನು ರೆಡಿ ಮಾಡ್ಕೊಳ್ತೇನೆ. ಹಾಗೆ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೇನೆ, ಎಲ್ಲ ಒಟ್ಟಿಗೆ ಆಗಬೇಕಲ್ವ. ಸೊ ಹಾಗಾಗಿ ಇನ್ನು ಈ ರಸಮ್ಗೆ ನಾನಿಲ್ಲಿ ಜೀರಿಗೆ ಕಾಳು ಮೆಣಸನ್ನು ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು ಕಾಳು ಮೆಣಸು ಹಾಗೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಯಾವುದೇ ರೀತಿಯ ಖಾರವನ್ನು ಆ್ಯಡ್ ಮಾಡೋದಿಲ್ಲ. ಈ ಪೆಪ್ಪರಲ್ಲೇ ಇದು ರಸಮ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ನಕ್ಕೂ ಮಾತ್ರವಲ್ಲ, ಇದು ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆವಾಗಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನಲ್ವಾ ಟೊಮೆಟೊ, ಅದಕ್ಕೆ ಇದನ್ನು ಹಾಕಿ ಒಮ್ಮೆ ಇದನ್ನು ಕುದಿಸ್ಬಿಟ್ಟು ನಂತರ ಇದಕ್ಕೆ ನೀರನ್ನು ಸೇರಿಸೋದು. ಇಷ್ಟೇ, ತುಂಬ ಈಸಿ ಪ್ರೊಸೆಸ್ಸು. ನಾನು ಯಾವಾಗಲೂ ಇದನ್ನೇ ಮಾಡೋದು. ಇನ್ನು ನಾನು ಪೆಪ್ಪರನ್ನು ತುಂಬಾ ಯೂಸ್ ಮಾಡ್ತೀನಿ ಈ ನಡುವೆ. ಯಾಕಂತ ಹೇಳಿದರೆ ಪೆಪ್ಪರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಅದು ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ನಾವು ಇಮ್ಯುನಿಟಿ ಕಡಿಮೆ ಅಂತ ಅನಿಸಿದಾಗ ಈ ಪೆಪ್ಪರ್ ರಸಮೆಲ್ಲ ಮಾಡಿ ಕುಡಿಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೋಸ್ಕರ ನಾನು ಪೆಪ್ಪರ್ ರಸಮ್ ಮಾಡಿದೆ, ಹಾಗೆ ನಮಗೋಸ್ಕರ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದಾಯಿತು. ಆಗಲೇ ಟೈಮರ್ ಇನ್ನು 12 ನಿಮಿಷ ಇದೆ. ಇನ್ನು ರೋಟಿ ಮಾಡ್ಕೋಬೇಕು. ಅನ್ನ ಇನ್ನೊಂದು ಕಡೆ ಆಗ್ತಾ ಇದೆ. 12 ನಿಮಿಷದಲ್ಲಿ ರೋಟಿ ಅಂತೂ ಪಕ್ಕ ಆಗೇ ಆಗತ್ತೆ. ಆದರೆ ಆಗಲೇ ಟೈಮ್ ಇದೆ, ಇನ್ನೂ ಒಂದು ಅರ್ಧ ಗಂಟೆ ಬಾಕಿ ಇದೆ. ರೋಟಿ ಈಗಲೇ ಮಾಡಿದರೆ ಚೆನ್ನಾಗಿರೋದಿಲ್ಲ. ಸೊ ನಂತರ ಮಾಡೋಣ ಅಂತ ಹೇಳಿ ಇನ್ನು 12 ಮಿನಿಟ್ ಇದೆ. 45 ಮಿನಿಟ್ ಟೈಮರ್ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆಯಲ್ಲಿ 2 ಸಾಂಬಾರು ಕೂಡ ಆಯಿತು, ಜೊತೆಗೆ ಅನ್ನ ಕೂಡ ಆಯಿತು. ಇನ್ನೊಂದು ಬಾಕಿ ಅಂತ ಹೇಳಿದರೆ ರೋಟಿ ಮಾಡೋದು. ಅಷ್ಟರೊಳಗಡೆ ಮನೆಯೆಲ್ಲ ಒಮ್ಮೆ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನ್ ಅಂತೂ ಅಡುಗೆ ಮಾಡಿದ ಮೇಲೆ ಎಷ್ಟು ಮೆಸ್ಸಿ ಆಗಿಬಿಡುತ್ತೆ ಅಲ್ವಾ. ಅವಾಗವಾಗನೇ ಪಾತ್ರನ ತೊಳ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ನಾನಿವಾಗ ಅಡುಗೆ ಮಾಡಿರುವಂತಹ ಪಾತ್ರೆಗಳನ್ನೆಲ್ಲ ಒಮ್ಮೆ ವಾಶ್ ಮಾಡಿಟ್ಕೊಳ್ತಾ ಇದ್ದೀನಿ. ಇನ್ನು ಸಾಯಂಕಾಲ ಡಿನ್ನರ್, ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆ ಎಷ್ಟೊಂದು ಪಾತ್ರೆ ಇರುತ್ತಲ್ವ ವಾಶ್ ಮಾಡಲಿಕ್ಕೆ. ಅವಾಗವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ಬಿಡುತ್ತೆ. ಹಾಗೆ ಕಿಚನ್ ಟಾಪ್ ಕೂಡ ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ, ಬೇಗನೆ ಕೆಲಸ ಆಗಿಬಿಡುತ್ತೆ. ಸೊ ಇವಾಗ ರಾಗಿ ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ಈ ರೆಸಿಪಿನ ನಾನು ಈಗಾಗಲೇ ತುಂಬ ಸಾರಿ ಶೇರ್ ಮಾಡಿದ್ದೀನಿ ಕೂಡ. ಸೊ ಬೇಗ ರಾಗಿ ರೊಟ್ಟಿ ಒಂದು ಮಾಡಿಕೊಂಡ್ರೆ ನನ್ನ ಇವತ್ತಿನ ಡಿನ್ನರ್ ರೆಸಿಪಿ ಅಂತೂ ಮುಗೀತು. ಇನ್ನು ಮಕ್ಕಳ ಜೊತೆ ಆರಾಮಾಗಿ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡೋದು. ಇನ್ನು ಈ ಟೈಮರ್ ಇಟ್ಕೊಳ್ಳೋದ್ರಿಂದ ಏನು ಯೂಸ್ ಗೊತ್ತಾ, ನಾವು ಇವಾಗ ಟೈಮರ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದರೆ ಓಕೆ, ಟೈಮರ್ ಇವಾಗ ಹೋಗ್ಬಿಡತ್ತೆ, ಬೇಗ ಅಡುಗೆ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದ್ಬಿಡತ್ತೆ. ಆವಾಗ ಬೇಗ ಎಲ್ಲ ಕೆಲಸ ಆಗಿಬಿಡತ್ತೆ. ಸೊ ಅದೊಂದು ಮೋಟಿವೇಟ್ ಅಂತ ನನಗೆ ಅನ್ನಿಸುತ್ತೆ ಪರ್ಸ್ನಲಿ. ಸೊ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಆ ರೀತಿ ಅನ್ನಿಸ್ಬೋದು. ನೋಡಿದ್ರಲ್ಲ ನಾನು ಟೈಮರ್ ಬಳಸಿ ಯಾವ ರೀತಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.